ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯಗಳು. ಇವತ್ತು ಸ್ಟಾರ್ಟ್ ಆಗ್ತಿರುವಂಥ ನಮ್ಮ ಇಂಡಿಯಾದ ಮ್ಯಾಚ್ ಡೇ ಅಂತಲೇ ಹೇಳ್ಬೋದಾಗಿದೆ. ಇವತ್ತು ವಾರ್ ಇಂಡಿಯಾದ ರೀತಿಯಾಗಿ ಪಾಕಿಸ್ತಾನ್ ಕ್ಲಾಶ್ ಇದೆ ಅಂತಲೇ ಹೇಳ್ಬೋದಾಗಿದೆ. 2:30ಕ್ಕೆ ಸ್ಟಾರ್ಟ್ ಆಗ್ತಿದೆ. ಅದರ ಪ್ರಿವ್ಯೂಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತಗಳು. ಇಂಡಿಯಾ ಪಾಕಿಸ್ತಾನ ಅಂತ ಬಂದರೆ ಯಾವಾಗಲೂ ಹೈ ವೋಲ್ಟೇಜ್ ಪಂದ್ಯ ಆಗಿರುತ್ತೆ. ಆ ರೀತಿ ಫ್ಯಾನ್ಸ್ ಅದೇ ರೀತಿಯಾಗಿ ಒಂಥರ ಇಂಟೆನ್ಷನಲ್ ವಿಂಟೇಜ್ ಯಾವ ರೀತಿ ಒಂಥರ ಕ್ಲ್ಯಾಶ್ ಇಂಡಿಯಾ ಪಾಕಿಸ್ತಾನ ಅಂತ ಹೇಳಿದ್ರೆ ಮೊದಲಿಂದನೂ ಕೂಡ ಇಂಡಿಯಾ ಪಾಕಿಸ್ತಾನ ಅಂತ ಹೇಳಿದ್ರೆ ಬೇರೆ ಕಡೆ ಅಂತೂ ಸಿಕ್ಕಾಪಟ್ಟೆ ಕ್ಲ್ಯಾಶ್. ಅದೇ ರೀತಿ ಕ್ರಿಕೆಟಲ್ಲೂ ಕೂಡ ಅದೇ ರೀತಿಯಾಗಿ ಫ್ಯಾನ್ಸ್ ಅದೇ ರೀತಿಯಾಗಿ ಕ್ರೌಡ್ ಆ ರೀತಿ ಇರುತ್ತೆ ಇಂಡಿಯಾ ಪಾಕಿಸ್ತಾನ ನೋಡಲಿಕ್ಕೆ, ಆ ಮ್ಯಾಚ್ನ ನೋಡಲಿಕ್ಕೆ. ಅದರಲ್ಲೂ ದುಬೈನಲ್ಲಿ ಆಗ್ತಿರೋದ್ರಿಂದ ಪಾಕಿಸ್ತಾನ ಅದೇ ರೀತಿ ಇಂಡಿಯಾ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಹ್ಯೂಜ್ ಪ್ರಮಾಣದಲ್ಲಿ ಬಂದೇ ಬರ್ತಾರೆ. ಅದರಿಂದಾಗಿ ಇಂಡಿಯಾ ಅದೇ ರೀತಿಯಾಗಿ ಪಾಕಿಸ್ತಾನ ಮ್ಯಾಚ್ ಅಂತ ಬಂದರೆ ಹೈ ವೋಲ್ಟೇಜ್ ಮ್ಯಾಚ್ ಅಂತ ಆಗೋದಂತ 100% ಹೌದು. ಅದೇ ರೀತಿಯಾಗಿ ಪ್ಲೇಯಿಂಗ್ 11 ಅನಾಲಿಸಿಸ್ ಅದೇ ರೀತಿ ಎಲ್ಲ ಆಗ್ತಾ ಇದೆ. ಅದೇ ರೀತಿ ಏನೇನೆಲ್ಲ ಚಾಲೆಂಜಸ್ ಇದೆ ನಮ್ಮ ಇಂಡಿಯನ್ ಟೀಮ್ಗೆ ಅನ್ನೋದನ್ನೆಲ್ಲ ನಾನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ರು ಹೊಸೊಬ್ಬರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ ಅಂತ ಹೇಳ್ತಾ, ನಾನು ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದ ಒಂದು ಲೈಕ್ ಕೊಡಿ. ಮೊದಲೇದಾಗಿ 2:30ಕ್ಕೆ ಇವತ್ತಿನ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಅದು ಕೂಡ ಸೇಮ್ ಸ್ಟೇಡಿಯಂ ನಮ್ಮ ಇಂಡಿಯಾ ಮೊದಲ ಮ್ಯಾಚ್ ಎಲ್ಲಿ ಆಟ ಆಡಿತ್ತು ಅದೇ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲೇ ಆಗ್ತಿರೋದ್ರಿಂದ ಪಾಕಿಸ್ತಾನ ಅಂತೂ ಇವಾಗ ಕರಾಚಿಯಿಂದ ಇವಾಗ ಟ್ರಾವೆಲ್ ಮಾಡ್ಕೊಂಡು ಇಂಡಿಯಾಗಂತೂ 100% ಬರಲೇಬೇಕು. ಇಂಡಿಯಾ ಜೊತೆ ಆಟ ಆಡಬೇಕು ಅಂತ ಹೇಳಿದ್ರೆ ದುಬೈಗೆ ಬಂದಿದೆ ಪಾಕಿಸ್ತಾನ. ಅದೇ ರೀತಿಯಾಗಿ ಇಂಡಿಯಾ ಕೂಡ ಅಲ್ಲೇ ಇರೋದ್ರಿಂದ ಇಂಡಿಯಾಗೆ ಮೇನ್ ಚಾಲೆಂಜಸ್ ಏನಪ್ಪ ಅಂತ ಹೇಳಿದ್ರೆ ಪಾಕಿಸ್ತಾನದ ಸೀಮರ್ಸ್ ಅಂದರೆ ಬೌಲರ್ಸ್ಗಳನ್ನೇ ಎದುರಿಸೋದೇ ಮೇನ್ ಇಂಡಿಯಾದ ಚಾಲೆಂಜ್ ಅಂತಲೇ ಹೇಳ್ಬೋದಾಗಿದೆ. ಈ ಪಾಕಿಸ್ತಾನ ಅಂತ ಬಂದರೆ ಮೇನ್ ಫೇವ್ರೇಟ್ ಆಗಿರೋದು ಇವರ ಬೌಲಿಂಗ್ ಸೀಮರ್ಸ್ ಹ್ಯಾರಿಸ್ ರೌಫ್, ನಸೀಮ್ ಶಾ, ಅದೇ ರೀತಿಯಾಗಿ ಶಹೀನ್ ಅಫ್ರಿದಿ. ಇವರು 3 ಜನರ ಪೇಸ್ ಅಟ್ಯಾಕಿ ನಮ್ಮ ಇಂಡಿಯಾಗೆ ಸ್ವಲ್ಪ ತೊಂದರೆ ಕೊಡುತ್ತೆ ಅಂತ ಅನ್ನಿಸ್ತಾ ಇದೆ. ಹೌದು, ಹ್ಯಾರಿಸ್ ರೌಫ್ ಅವರು ಕೂಡ ಚಾಲೆಂಜ್ ಹಾಕಿದ್ದಾರೆ. ಇಂಡಿಯಾ ಅದೇ ರೀತಿಯಾಗಿ ಪಾಕಿಸ್ತಾನ ಅಂತ ಬಂದರೆ ದೊಡ್ಡ ಕ್ಲ್ಯಾಶ್ ಆಗೋದು, ಅದೇ ರೀತಿಯಾಗಿ ಫ್ಯಾನ್ಸ್ಗಳು ಅದೇ ರೀತಿ ಕ್ರೌಡ್ ಕೂಡ ಅದೇ ರೀತಿ ಇರುತ್ತೆ. ನಮಗೊಂಥರ ಚಾಲೆಂಜ್ ಆಗಿದ್ದರೂ ಒಂಥರ ಖುಷಿ ಅಂತ ಹ್ಯಾರಿಸ್ ರೌಫ್ ಅವರು ತಾವೊಂಥರ ಪಾಕಿಸ್ತಾನ ಯಾವಾಗಲೂ ಕೂಡ ಇಂಡಿಯಾ ಜೊತೆ ವಿನ್ ಆಗಿದೆ, ಮತ್ತು ದುಬೈ ಅಂತ ಬಂದರೆ ದುಬೈನಲ್ಲೂ ಕೂಡ ಈಸಿಯಾಗಿ ವಿನ್ ಆಗಿತ್ತು ಅಂತ ಎಲ್ಲ ದೊಡ್ಡ ಟ್ವೀಟ್ಗಳನ್ನು ಮಾಡ್ತಿದ್ದಾರೆ ಹ್ಯಾರಿಸ್ ರೌಫ್ ಅವರು. ಆದರೆ ಇದೆಲ್ಲ ಆವಾಗ 2021 ಒಮ್ಮೆ ಅದು T20 ವರ್ಲ್ಡ್ ಕಪ್ಪಲ್ಲಿ 152 ರನ್ ಹೊಡೆದಷ್ಟೇ ಬಿಟ್ಟರೆ ಮತ್ತು ಯಾವಾಗ ಅಷ್ಟೊಂದು ಡಿಫ್ರೆನ್ಸ್ ಏನಾಗಲಿಲ್ಲ ಆಗಿತ್ತು. ಅದೇ ರೀತಿಯಾಗಿ ಇದು ಕೂಡ ಮ್ಯಾಟ್ರ್ ಆಗಲ್ಲ ಅಂತ ಅನ್ನಿಸ್ತು. ಆ ಟೈಮಲ್ಲಂತೂ ನಮ್ಮ ಇಂಡಿಯಾದ ಪ್ಲೇಯರ್ಸ್ಗಳು ಒಂಚೂರು ಫಾರ್ಮಲ್ ಇಲ್ಲಾಗಿದ್ದರು. ಅದೇ ರೀತಿಯಾಗಿ ಅದೊಂಥರ ಕ್ರೂಷಲ್ ಆಗಿತ್ತು ಆ ಟೈಮಲ್ಲಿ, ಯಾವುದು ಕೂಡ ಔಟ್ ಆಫ್ ಫಾರ್ಮಲ್ ಇರುವಂಥ ನಮ್ಮ ಇಂಡಿಯನ್ ಟೀಮ್ ಅದೇ ರೀತಿ ಬ್ಯಾಟರ್ಸ್ಗಳು ಕೂಡ. ಆದರೆ ಇವಾಗಿನ ಟೈಮ್ ಆಗಲ್ಲ, ಅದು ಕೂಡ ಆ ಟೈಮೇ ಬೇರೆ. ಅದು ಒಂದು ಮ್ಯಾಚಲ್ಲೆಲ್ಲ ನಮ್ಮ ಇಂಡಿಯನ್ ಟೀಮ್ನ ತೂಕ ಹಾಕ್ಲಿಕ್ಕಾಗಲ್ಲ. ಅದೇ ರೀತಿಯಾಗಿ ಈ ಬಾರಿ ಕೂಡ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ರೆಡಿ ಆಗಿದೆ ಅಂತ ಹೇಳಿದ್ರೆ 2023 ODI ವರ್ಲ್ಡ್ ಕಪ್ಪಲ್ಲೂ ಕೂಡ 50 ಓವರಲ್ಲೂ ಕೂಡ ಏಷ್ಯಾ ಕಪ್ಪಲ್ಲೂ ಕೂಡ ಎಲ್ಲ ಕಡೆ ಕೂಡ ಪಾಕಿಸ್ತಾನ ಬಗ್ಗು ಬಡಿದಿದೆ ಅಂತಲೇ ಹೇಳ್ಬೋದಾಗಿದೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅದೇ ರೀತಿ ಶುಭ್ಮನ್ ಗಿಲ್ ಅವ್ರ ಮೇಲೆ ಹೆಚ್ಚಿನ ಫೋಕಸ್, ಮೇನಾಗಿ KL ರಾಹುಲ್, ಶ್ರೇಯಸ್ ಅಯ್ಯರ್, ಇದು ನಮ್ಮ ಟಾಪ್ 5 ಬ್ಯಾಟರ್ಸ್ಗಳಿಂದ ಪಾಕಿಸ್ತಾನ ಧೂಳಿಪಟ ಆಗೋದಂತೂ 100% ಹೌದು. ಇದರಲ್ಲಿ ಮೇನಾಗಿ ಪಾಕಿಸ್ತಾನ ಕಡೆ ಬಾಬರ್ ಅಜಮ್ ಅದೇ ರೀತಿ ಫಖರ್ ಜಮಾನ್ ಕೂಡ ಔಟ್ ಆಗಿದ್ದಾರೆ, ಅವ್ರಿಗೂ ಕೂಡ ಇಂಜುರಿ ಆಗಿದೆ. ಅವರ ಬದಲೇದಾಗಿ ಇಮಾಮುಲ್ ಹಕ್ ಅವರು ಬಂದಿದ್ದಾರೆ. ಇಮಾಮುಲ್ ಹಕ್ ಅದೇ ರೀತಿಯಾಗಿ ಇಬ್ಬರು ಒಂಥರ ಬಾಬರ್ ಅಜಮ್ ಇಬ್ಬರು ಕೂಡ ಒಳ್ಳೆ ಓಪನರ್ ಆಗಿರೋದ್ರಿಂದ ಬಾಬರ್ ಅಜಮ್ ಅವರು ನನ್ನ ಪ್ರಕಾರ ಕಚ್ಕೊಂಡು ಆಟ ಆಡಬಹುದು ಅಥವಾ ಬೇಗನೆ ಹೋಗ್ಬೋದು. ಮೇನಾಗಿ ನಮ್ಮ ಇಂಡಿಯಾದಲ್ಲಿ ಬೂಮ್ರಾ ಇಲ್ಲದೆ ಇರೋದ್ರಿಂದ ಬೇಗನೆ ಬ್ರೇಕ್ ಥ್ರೂಗಳನ್ನು ತೆಗೆದುಕೊಡೋ ಬೌಲರ್ಸ್ ಅಷ್ಟೊಂದು ಕ್ಲಾಸಿಕ್ ಆಗಿಲ್ಲ. ಹೌದು, ಶಮಿ ಅವರು ತೆಗೆದುಕೊಡ್ತಾರೆ ಇಲ್ಲ ಅಂತಲ್ಲ, ಆದರೂ ಕೂಡ ಬೂಮ್ರಾ ಅವರು ಅಷ್ಟೊಂದು ಪಕ್ಕ ಶೋರಾಗಿ ತೆಗೆದುಕೊಡ್ತಾರೆ, ಎಕನಾಮಿಕಲ್ ಆಗಿರ್ತಾರೆ ಅಂತ ನಂಬಲಿಕ್ಕೆ ಬರಲ್ಲ. ಒಟ್ಟಿನಲ್ಲಿ ಬೂಮ್ರಾ ಇದ್ದಿದ್ದರೆ ಬೇರೆ ಥರವೇ ಆಗ್ತಿತ್ತು ಗೇಮ್, ಈ ಚಾಂಪಿಯನ್ ಟ್ರೋಫಿ ಅಂತಲೇ ಹೇಳ್ಬೋದಾಗಿದೆ. ಬಾಬರ್ ಅಜಮ್ ಅವರ ವಿಕೆಟ್ ಅದೇ ರೀತಿಯಾಗಿ ರಿಜ್ವಾನ್ ಅವರ ವಿಕೆಟ್ ಮೇನ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಇವರಿಬ್ಬರು ಸೆಟ್ಲಾದಂತೂ ಪಾಕಿಸ್ತಾನಿಗೆ ಒಂಥರ ಧೈರ್ಯ ಬರುತ್ತೆ. ಅದಕ್ಕಾಗಿ ಇವರಿಬ್ಬರನ್ನ ಬೇಗನೆ ಕಿತ್ತಾಕ್ರೆ ನಮ್ಮ ಇಂಡಿಯನ್ ಟೀಮ್ಗೆ ಈಸಿ ಆಗುತ್ತೆ. ಮತ್ತು ಸ್ಟ್ಯಾಟ್ ಅಂತ ನೋಡ್ತಾ ಇದ್ದರೆ ಪಾಕಿಸ್ತಾನ ಅಂತ ಬಂದರೆ ಮೇನ್ ಫೋಕಸ್ ಏನಿದ್ರು ವಿರಾಟ್ ಕೊಹ್ಲಿ ಅವ್ರ ಮೇಲೆ ಇರುತ್ತೆ. ಪಾಕಿಸ್ತಾನ ಅಂತ ಬಂದರೆ ಅವ್ರದ್ದೇ ಮೇನ್ ಪರ್ಫಾರ್ಮೆನ್ಸ್ ಅಂತೂ ಗೇಮಲ್ಲಿ ಇರೋದಂತೂ ಹೈ ಲೆವೆಲಲ್ಲಿ ಇರುತ್ತೆ ವಿರಾಟ್ ಕೊಹ್ಲಿ ಅವರದ್ದೇ. ಅದಕ್ಕಾಗಿ ಹೋದ ಬಾರಿ ಕೂಡ 2023 ವರ್ಲ್ಡ್ ಕಪ್ಪಲ್ಲೂ ಕೂಡ ಅಷ್ಟೊಂದು ಪರ್ಫಾರ್ಮೆನ್ಸ್ ಏನು ಬರಲಿಲ್ಲ. ಆದರೆ ಆವಾಗ ರೋಹಿತ್ ಶರ್ಮಾ ಅವ್ರ ಪರ್ಫಾರ್ಮೆನ್ಸ್ ಬಂದಿತ್ತು. ಒಬ್ಬರು ನಮ್ಮ ಇಂಡಿಯಾ ಬ್ಯಾಟರ್ಸ್ಗಳಂತೂ ಧೂಳಿಪಟ ಮಾಡೋದಂತ ಹೌದು ಪಾಕಿಸ್ತಾನ ಜೊತೆಗೆ. ಅದೇ ರೀತಿಯಾಗಿ ಸ್ಟ್ಯಾಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು 3 ಸೆಂಚುರೀಸ್ನ ಹೊಡೆದಿದ್ದಾರೆ, ಅದು ಕೂಡ ಪಾಕಿಸ್ತಾನ ಜೊತೆಗೆ. ರೋಹಿತ್ ಶರ್ಮಾ ಅವ್ರದ್ದು 2 ಸೆಂಚುರಿ ಇದೆ ಆ್ಯಕ್ಟಿವ್ ಪ್ಲೇಯರ್ಸ್ಗಳಲ್ಲಿ. KL ರಾಹುಲ್ ಅವ್ರದ್ದು 1 ಸೆಂಚುರಿ ಕೂಡ ಇನ್ಕ್ಲೂಡ್ ಆಗಿದೆ. ಏಷ್ಯಾ ಕಪ್ಪಲ್ಲಿ ವಿರಾಟ್ ಕೊಹ್ಲಿ ಅದೇ ರೀತಿ KL ರಾಹುಲ್ ಅವರು ಯಾವ ರೀತಿ ಜೊತೆ ಆಟ ಆಡಿದ್ರು ಪಾಕಿಸ್ತಾನ ಬಗ್ಗು ಬಡಿಲಿಕ್ಕೆ. ಮತ್ತೇನಪ್ಪ ಅಂತ ಹೇಳಿದ್ರೆ ಪಾಕಿಸ್ತಾನ ಅಂತ ಬಂದರೆ ನಾ ಹೇಳಿದ ಹಾಗೆ ಪೇಸ್ ಅಟ್ಯಾಕೆ ಮೇನ್. ಅವರು ಪೇಸ್ ಅಟ್ಯಾಕ್ನ ನಮ್ಮ ಇಂಡಿಯನ್ ಬ್ಯಾಟರ್ಸ್ಗಳು ಯಾವ ರೀತಿ ಡಿಫೆಂಡ್ ಮಾಡ್ತಾರೆ. ಮತ್ತು ವಿರಾಟ್ ಕೊಹ್ಲಿ ಅವ್ರ ಮೇಲೆ ಒಬ್ಬರ ಮೇಲೆ ಅಲ್ಲ, ರೋಹಿತ್, ಶುಭ್ಮನ್ ಗಿಲ್, ಎಸ್ಪೆಷಲಿ ಶುಭ್ಮನ್ ಗಿಲ್ ಅವ್ರ ಮೇಲೆ ಬ್ಯಾಟಿಂದನೂ ಕೂಡ ಸಿಕ್ಕಾಪಟ್ಟೆ ಹ್ಯೂಜ್ ರನ್ಸ್ಗಳು ಬರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಬೆಂಕಿ ಫಾರ್ಮ್ ಅಂದರೆ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಿರೋದ್ರಿಂದ ಶುಭ್ಮನ್ ಗಿಲ್ ಅವರು
ಕ್ಲಾಸಿಕ್ ಆಗಿರೋದ್ರಿಂದ ನನ್ನ ಪ್ರಕಾರ ಬ್ಯಾಟಿಂದ ಸಿಕ್ಕಾಪಟ್ಟೆ ಹ್ಯೂಜ್ ಜನ್ಸ್ ಅವರಿಂದ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಾರೆ ನಮ್ಮ ಇಂಡಿಯನ್ ಟೀಮ್. ಅದೇ ರೀತಿಯಾಗಿ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಶುಭ್ಮನ್ ಗಿಲ್ ಅವರು. ಅದೇ ರೀತಿಯಾಗಿ ಆ್ಯಸ್ ಯೂಸ್ವಲ್ ವಿರಾಟ್ ಕೊಹ್ಲಿ ಅವರಿಂದನೂ ಕೂಡ ಎಕ್ಸ್ಪೆಕ್ಟೇಷನ್ ಅಂತೂ ಹೈ ಲೆವೆಲಲ್ಲೇ ಇದೆ. ಶ್ರೇಯಸ್ ಅಯ್ಯರ್, ಅದೇ ರೀತಿ KL ರಾಹುಲ್ ಅವರಿಂದನೂ ಕೂಡ ಒಂಥರ ಟಾಪ್ 5 ಬ್ಯಾಟರ್ಸ್ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ನಮ್ಮ ಇಂಡಿಯನ್ ಟೀಮ್. ವಿರಾಟ್ ಕೊಹ್ಲಿ ಅವ್ರು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಯಾಕಪ್ಪ ಅಂತ ಹೇಳಿದ್ರೆ ಅಷ್ಟೊಂದು ಶೈನ್ ಆಗಲಿಲ್ಲ, ಬ್ಯಾಟಿಂದ ರನ್ಸ್ ಬರ್ತಾ ಇಲ್ಲ ಹೋದ ಫಸ್ಟ್ ಮ್ಯಾಚಲ್ಲೂ ಕೂಡ. ಅದೇ ರೀತಿ ಪಾಕಿಸ್ತಾನ ಅಂತ ಬಂದರೆ ನನ್ನ ಪ್ರಕಾರ ಸೆಟ್ಲ್ ಹಾಕೊಂಡು ಆಟಾಡ್ಬೋದು. ಅದೇ ರೀತಿ ದುಬೈ ಅಂತ ಪಿಚ್ಚಸ್ ಅಂತ ಬಂದು ನನ್ನ ಪ್ರಕಾರ ರೋಹಿತ್ ಶರ್ಮಾ ಅವರು ಟಾಸ್ ವಿನ್ ಆದರೆ ಆ್ಯಸ್ ಯೂಸ್ವಲ್ ನನ್ನ ಪ್ರಕಾರ ಚೇಸಿಂಗ್ಗೆ ಹೋಗೋದು ಹೆಚ್ಚು ಅನಿಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಚೇಸಿಂಗ್ ಆಟಾಡಿದ ಬೆಟರ್ ಚಾನ್ಸ್ ಇರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಸ್ಕೋರ್ ಕಾರ್ಡ್ನ ನೋಡ್ಕೊಂಡು ಆಟಾಡ್ಬೋದು ನನ್ನ ಪ್ರಕಾರ. ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಪ್ರಕಾರ ನಂಬಲಿಕ್ಕೆ ಬರಲ್ಲ, ಏನಾದರೂ ಪಾಕಿಸ್ತಾನ ಬೇಗನೆ ರನ್ಸಲ್ಲಿ ಕೊಚ್ಕೊಂಡು ಬಿಟ್ಟಿದ್ರೆ ನಮ್ಮ ಇಂಡಿಯನ್ ಟೀಮ್ಗೆ ಸ್ಕೋರ್ ಎಷ್ಟಿದೆ ಅಂತ ಹೇಳ್ಕೊಂಡು ಅದರ ಪ್ರಕಾರ ಆಟಾಡ್ಬೋದಾಗತ್ತೆ. ಅಥವಾ ನಂಬಲಿಕ್ಕೆ ಬರಲ್ಲ, ಟಾಸ್ ವಿನ್ ಹಾಕೊಂಡು ಫಸ್ಟ್ ಬ್ಯಾಟಿಂಗ್ ಮಾಡೋದು ಹೆಚ್ಚಿನ ಚಾನ್ಸ್ ಆಗಿ ನನ್ನ ಪ್ರಕಾರ ರೋಹಿತ್ ಶರ್ಮಾ ಅವ್ರು ಚೇಸಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ. ಆದರೆ ಸ್ಟ್ಯಾಟ್ ಪಿಚ್ಚಸ್ನ ನೋಡ್ತಾ ಇದ್ದರೆ ಫಸ್ಟ್ ಬ್ಯಾಟಿಂಗ್ ಆಟ ಆಡಿದ್ರೆ ಸೂಕ್ತ. ನನ್ನ ಪ್ರಕಾರ 300 ಹತ್ತಿರ ಹೋಗ್ಬೋದು. ಚೇಸಿಂಗ್ ಅದೇ ಸ್ವಲ್ಪ ಕಷ್ಟ ಆಗುತ್ತೆ ಚೇಸ್ ಮಾಡಲಿಕ್ಕೆ. ಯಾವ ರೀತಿ ಫಸ್ಟ್ ಮ್ಯಾಚಲ್ಲಿ ಆಯಿತು ನಮ್ಮ ಇಂಡಿಯನ್ ತಿನ್ಕಾಡು ಅಂತೂ ವಿನ್ ಆದರು ನಮ್ಮ ಇಂಡಿಯನ್ ಟೀಮ್ ಆಗಲಿಕ್ಕೆ. ಇಲ್ದಿದ್ರೆ ವಿನ್ ಆಗೋ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ಅದು ನಂಬಲಿಕ್ಕೆ ಬರಲ್ಲ, ನಮ್ಮ ಇಂಡಿಯನ್ ಟೀಮ್ ಪಾಕಿಸ್ತಾನ ಜೊತೆ ಯಾವ ರೀತಿ ಟಾಸ್ ವಿನ್ ಹಾಕೊಂಡು ಡಿಸಿಷನ್ನ ಮಾಡ್ತಾರೆ. ನನ್ನ ಪ್ರಕಾರ ಚೇಸಿಂಗ್ಗೆ ಹೋಗೋದು ಹೆಚ್ಚು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಯಾವ ರೀತಿ ರೋಹಿತ್ ಶರ್ಮಾ ಅವ್ರು ಥಿಂಕ್ ಮಾಡ್ತಾರೋ ಅದೇ ರೀತಿಯಾಗಿ ಡಿಪೆಂಡೆನ್ಸ್ ಆನ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು. ಅದೇ ರೀತಿ ಪ್ಲೇಯಿಂಗ್ 11ನ ಅನಾಲಿಸಿಸ್ಗೆ ಬಂದರೆ ಅದೇ ಟಾಪ್ 5 ಬ್ಯಾಟರ್ಸ್ಗಳಂತೂ ಹೇಳಿದ್ದೇನೆ. ರೋಹಿತ್, ಗಿಲ್, ಅದೇ ರೀತಿ ವಿರಾಟ್ ಕೊಹ್ಲಿ, ಶ್ರೇಯಸ್, KL ರಾಹುಲ್, ಅದೇ ರೀತಿ 6th ಹಾರ್ದಿಕ್ ಪಾಂಡ್ಯ, 7th ಜಡ್ಡು, 8th ಅಕ್ಷರ್ ಪಟೇಲ್, 9th ನನ್ನ ಪ್ರಕಾರ ಕುಲ್ದೀಪ್ ಯಾದವ್ ಅವ್ರು ನನ್ನ ಪ್ರಕಾರ ಕೂರಬಹುದು ಅಂತ ಅನ್ನಿಸ್ತಾರೆ. ವರುಣ್ ಚಕ್ರವರ್ತಿ ಅವ್ರನ್ನ ತರ್ಬೋದು ಅಥವಾ ಕುಲ್ದೀಪ್ ಯಾದವ್ ಅವರು ಇದ್ರೂ ಇರ್ಬೋದು. ಅದೇ ರೀತಿಯಾಗಿ ಇಲ್ಲಿ ಹರ್ಷಿತ್ ರಾಣಾ ಅಥವಾ ಕುಲ್ದೀಪ್ ಯಾದವ್ ಅವ್ರನ್ನೂ ಕೂಡಿಸಿ 3 ಪೇಸರ್ಸ್ನ ಹರ್ಷದೀಪ್ ಸಿಂಗ್ ಅವ್ರನ್ನ ಮತ್ತೆ ಆ್ಯಡ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಏನು 3/4 ಪೇಸರ್ ಜೊತೆನೇ ನನ್ನ ಪ್ರಕಾರ ಹೋಗ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ 2 ಜನ ಎಕ್ಸ್ಟ್ರಾ ಸ್ಪಿನ್ನರ್ ಜಡ್ಡು ಅದೇ ರೀತಿ ಅಕ್ಷರ್ ಇರೋದ್ರಿಂದ ಒಳ್ಳೆ ಕಾಂಬಿನೇಷನ್ ಆಗ್ಬೋದು. ಅದಕ್ಕಾಗಿ ನನ್ನ ಪ್ರಕಾರ ಇಲ್ಲಿ ಕುಲ್ದೀಪ್ ಯಾದವ್ ಅವರು ಕೂತ್ಕೊಂಡು ಹರ್ಷದೀಪ್ ಸಿಂಗ್ ಅವ್ರು ಬರ್ಬೋದು ಅಂತ ಅನ್ನಿಸ್ತದೆ ಹೈ ಮ್ಯಾಚಲ್ಲಿ. ಯಾವ ರೀತಿ ಪ್ಲೇಯಿಂಗ್ 11 ಇರುತ್ತೆ ನಾಳೆ 2 ಗಂಟೆಗೆ ಗೊತ್ತಾಗುತ್ತೆ ಟಾಸ್ ಎಲ್ಲ ಆದಮೇಲೆ. ಅದೇ ರೀತಿಯಾಗಿ ಇಲ್ಲಿ ನನ್ನ ಪ್ರಿಡಿಕ್ಷನ್ ಏನಪ್ಪ ಅಂತ ಹೇಳಿದ್ರೆ ನಾಳೆ ಶುಭ್ಮನ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರಿಂದ ಪಕ್ಕಾ ರನ್ಸ್ ಅಂತೂ ಸ್ಕೋರ್ ಬೋರ್ಡ್ ಅಂತೂ ಹೈ ಲೆವೆಲ್ಗೆ ಹೋಗುತ್ತೆ. ಇವರಿಬ್ಬರ ಬ್ಯಾಟಿಂದ ರನ್ಸ್ ಅಂತೂ ಬಂದೇ ಬರುತ್ತೆ. ಅದೇ ರೀತಿಯಾಗಿ ಆ್ಯಸ್ ಯೂಸ್ವಲ್ ನಮ್ಮ ಇಂಡಿಯಾ ಅಂತೂ ಈಸಿಯಾಗಿ ವಿನ್ ಆಗುತ್ತೆ ಈ ಮ್ಯಾಚ್ ಅಂತ ಅನ್ನಿಸ್ತಾ ಇದ್ದೆ. ಪಾಕಿಸ್ತಾನ ನನ್ನ ಪ್ರಕಾರ ಒಂದು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು 200-250 ಒಳಗೆ ಕೊಚ್ಕೊಳ್ಬೋದು. ನಮ್ಮ ಇಂಡಿಯನ್ ಟೀಮ್ ಚೇಸ್ ಮಾಡಿದ್ರು ಅಥವಾ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ 300 ರನ್ ಕ್ರಾಸ್ ಮಾಡುತ್ತೆ ಅಂತ ಅನ್ನಿಸ್ತಾ ಇದೆ. ಏನಾಗುತ್ತೆ ಅನ್ನೋದು ನಾಳೆ ಕಾದು ನೋಡೋಣ ಅಂತ ಹೇಳಿ. ಇದಿಷ್ಟು ಇಂಡಿಯಾ ಅದೇ ರೀತಿಯಾಗಿ ಪಾಕಿಸ್ತಾನದ ಇವತ್ತಿನ ಮ್ಯಾಚ್ನ ಪ್ರಿವ್ಯೂ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಕ್ರಿಕೆಟ್ನ ಅಪ್ಡೇಟ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.